ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಾಕಮ್ಮ ಸಾಕು. ನನಗೆ ಸಾಕಪ್ಪ. ಅಮ್ಮ ಕೂತ್ಕೋ, ಇನ್ ಸ್ವಲ್ಪ ಬಡ್ಸ್ಕೊಂತೀನಮ್ಮ, ಸಖತ್ತಾಗಿದೆ. ಬೇಡ ಕಣೋ, ಹೊಟ್ಟೆ ತುಂಬಿತು ನಂಗೆ. ಶಕುಂತಲಾ, ನಾಚ್ಕೋಬೇಡ, ಎಷ್ಟು ರುಚಿಯಾಗಿದೆ. ತಿನ್ನಕ್ಕೆ ಅದೃಷ್ಟ ಮಾಡಿರ್ಬೇಕು. ಏ ಪ್ರೀತು, ಚೂರ್ ಬಡ್ಸೋ. ಬೇಡ 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 ಕಣೋ, ನನಗೆ ಅದರಲ್ಲಿರೋದು ಬಡ್ಸು. ನೀನ್ ತಗೊಂಬಂದಿರೋದು ನೀನ್ ತಿಂದ್ರೆ ನಮ್ಗೇನು ಬೇಜಾರಾಗಲ್ಲ. ತಗೋ. ಅಯ್ಯೋ ಬೇಡ ಕಣೋ, ಸಾಕು 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 ಸಾಕು. ನಾನೇ ತಿನ್ನಿಸ್ಲಾ? ಅಯ್ಯೋ ಬೇಡ ಕಣೋ, ಬೇಡ. ತಗೋ. ಯಾಕಮ್ಮ ಹಂಗಾಡ್ತಿದ್ಯಾ? ತಿನ್ನು, ತಗೋ. ತಿನ್ಸು ತಿನ್ಸು. ಚೆನ್ನಾಗಿದೆಲ್ಲ. ಅಮ್ಮ ನೀರ್ ಜಾಸ್ತಿ ಕುಡಿಬಾರ್ದು. ಗಂಗಾ, ಇದನ್ನೆಲ್ಲ ಯಾಕೆ ಮಾಡಕ್ ಹೋದೆ? ನಿಮಗೆ ಇಷ್ಟ ಆಗಿರೋದನ್ನ ಹೆಂಡತಿಯಾಗಿ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಹೌದು, ಗಂಗೆಯವ್ರು ಹೇಳ್ತಾ ಇರೋದು ಕರೆಕ್ಟ್. ನಿಮ್ ಲುಕ್ಕು ಕರೆಕ್ಟೇ. ಎರಡು ಕರೆಕ್ಟ್ಗಳ ಮಧ್ಯೆ ನಾನು ಕರೆಕ್ಟ್ ಆಗ್ತಾ ಇದ್ದೀನ ಅನ್ನೋದೇ ಡೌಟ್. ನಾನು ಆಚೆ ಇರಲಾ? ಥ್ಯಾಂಕ್ ಯು ಸೋ ಮಚ್. ಅರ್ಥ ಆಯ್ತು. ರುಚಿಯಾದ ಪಾಯಸ ತಿನ್ಬೇಕಾದ್ರೆ ಪಾಯಸದಲ್ಲಿ ನೊಣ ಸಿಕ್ಕರೆ ತಿನ್ನೋರ್ಗೂ ಹಿಂಸೆ, ನೋಡೋರ್ಗೂ ಹಿಂಸೆ ಆಗುತ್ತೆ ಅಲ್ವಾ? ಅಂದಮೇಲೆ ನಾನಿಲ್ಲೇ ಇರ್ಬೇಕಾ? ನೊಣದ ರೀತಿ ಇದ್ದು ನಾನು ನಿಮಗೆ ತೊಂದರೆ ಕೊಡ್ಬೇಕಾ? ನೋ 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 ನೋ, ನೋವೇ ಚಾನ್ಸೇ ಇಲ್ಲ. ಬಾಯ್ ಬಾಯ್. ಹೇಗಿದೆ ಬಿಸಿಬೇಳೆ ಬಾತ್? ನಾನೇನು ತಿಂದೇ ಇಲ್ಲ. ಬೇಗ ಟೇಸ್ಟ್ ಮಾಡಿ. ಅಲ್ಲ, ಮನೆಯವ್ರು ಎಲ್ರೂ ಇರುವಾಗ ಮಾಡ್ಬೋದಿತ್ತು ತಾನೆ. ಈಗ ಮಾಡ್ಕೊಬರೋ ಅವಶ್ಯಕತೆ ಏನಿತ್ತು ಹೇಳು? ನಿಮಗೆ ಇಲ್ಲಿನ ಡ್ರಾಮಾ ಅಷ್ಟೇ ಗೊತ್ತು, ಆದ್ರೆ ಮನೇಲಿ ಇದ್ರಿಂದ ದೊಡ್ಡ ಯುದ್ಧನೇ ಆಯ್ತು. ಯುದ್ಧನಾ? ಏನ್ ನಿನ್ ಮಾತಿನ ಅರ್ಥ? ಅದನ್ನ ಹೇಳ್ತಾ ಹೋದ್ರೆ ಅರ್ಧ ದಿನಾನೇ ಬೇಕು. ಇವಾಗ ವಿಚಾರ ಬಿಡಿ. ಹೇಳ್ಬೇಕು ಅಂದ್ರೆ ಬಿಸಿಬೇಳೆ ಬಾತ್ ಮಾಡಕ್ ನನಗೆಲ್ ಬರುತ್ತೆ? ಅಕ್ಕನ್ ಹೆಲ್ಪ್ ಇಂದ ಮಾಡ್ದೆ. ಅಂದ್ರೆ ಇದು ಗೌರಿ ಮಾಡಿದ್ದ? ಹಾಗೆ ಅನ್ಕೋಬಹುದು. ಮಾಡಿದ್ ನಾನೇ ಆದ್ರೂ ಮಾಡ್ಸಿದ ಅವಳೆ. ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಬಿಸಿಬೇಳೆ ಬಾತ ಅಥವಾ ಅದನ್ ಮಾಡ್ದವ್ರ? ನನಗೆ ಗೊತ್ತಾಯ್ತು ಬಿಡಿ, ಮಾಡ್ದವ್ರ ಇಷ್ಟ. ಅಂದ್ರೆ ನಾನು ಮತ್ತೆ ನಾನ್ ಮಾಡಿರೋ ಬಿಸಿಬೇಳೆ ಬಾತ್ ಎರಡು ಇಷ್ಟ ಆಯ್ತಲ್ವಾ? ಇನ್ನೊಂದ್ ಸ್ವಲ್ಪ ಹಾಕೊಳ್ಳಿ. ಬೇಡ. ಅಯ್ಯೋ ಸಾರಿ. ಪರವಾಗಿಲ್ಲ, ಇಲ್ಲಿ ಹ್ಯಾಂಡ್ ವಾಶ್ ಅಲ್ಲಿದೆ. ಓಕೆ, ಒಂದ್ ನಿಮಿಷ, ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರ್ತೀನಿ. ಮುಂದೆ ನೋಡ್ಕೊಂಡ್ ಬರೋದಕ್ಕಾಗೋದಿಲ್ವಾ? ನನ್ ದಾರಿಗೆ ಅಡ್ಡ ಬರ್ತಿರೋದು, ಅಡ್ಡ ದಿಡ್ಡಿ ಬರ್ತಾ ಇರೋದು ನೀವು. ಅಲ್ಲ, ನಿನ್ ಪ್ರಾಬ್ಲಮ್ ಏನು ಹೇಳು? ಅದೇ ನಾನು ಕೇಳ್ತಾ ಇರೋದು. ನಾನ್ ಬಂದಾಗಿಂದ ಒಳ್ಳೆ ನಿಮ್ ಮುಖನ ಬೂತ್ ಗುಂಬಳಕಾಯಿ ತರ ಮಾಡ್ಕೊಂಡಿದ್ದೀರಾ. ಯಾಕೆ? ಏನಾಯ್ತು ಅಂತದ್ದು? ಏನೂ ಇಲ್ಲ. ಓ ಸಾರಿ, ನಿನ್ ಮುಖ ಇರದೇ ಹೀಗನ್ಸತ್ತಲ್ಲ. ಮೇ ಬಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟಾ? ಅಂದ್ಹಾಗೆ ಕೇಳೋದ್ ಮರ್ತೆ, ಹೇಗಿತ್ತು? ಏನು? ಬಿಸಿಬೇಳೆ ಬಾತ್. ನೀನು ಕಾಮನ್ ಸೆನ್ಸ್ ಇಲ್ವಾ? ಬಂದಾಗಿಂದ ಬಿಸಿಬೇಳೆ ಬಾತ್ ಅಂತ ಕೇಳಿ ಇರಿಟೇಟ್ ಮಾಡ್ತಿದ್ಯಲ್ಲ. ಅಷ್ಟೊಂದು ಬಿಲ್ಡಪ್ ಕೊಡಕ್ಕೆ ಅದೇನ್ ಇಂಟರ್ನ್ಯಾಷನಲ್ ಡಿಶಾ? ಅಬ್ಬ ಏನಾದ್ರೂ ಅದನ್ನ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಕ್ಕೆ ಪ್ರಮೋಷನ್ ಮಾಡ್ತಿದಾನಾ? ಇಲ್ಲ ತಾನೆ? ಅಲ್ಲ,
ಕೇಳಿದ್ದಕ್ಕೆ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಉತ್ತರ ಕೊಡೋದ್ ಬಿಟ್ಟು ಏನಕ್ಕೆ ಈ ತರ ಮೆಣಸಿನ್ಕಾಯಿ ತಿಂದೋರ್ ತರ ಓವರ್ ಆಗಿ ಆಡ್ತಾ ಇದ್ದೀರಾ? ಓವರ್ ಆಗಿ ಆಡ್ತಾ ಇರೋದು ನೀನು, ನಾನಲ್ಲ. ಅಲ್ಲ, ಜಸ್ಟ್ ಒಂದ್ ಬಿಸಿಬೇಳೆ ಬಾತ್ ಅದನ್ನ ಈ ರೇಂಜ್ ಬಿಲ್ಡಪ್ ಕೊಟ್ಕೊಂಡ್ ತಗೊಂಡ್ ಬರ್ಬೇಕಿತ್ತಾ? ಅದನ್ ಕೇಳಿ ಕೇಳಿ ನನಗೆ ಇಷ್ಟು ಇರಿಟೇಟ್ ಆಗ್ತಿದೆ. ಹೇಳಿ ನಿನಗೆ ಇರಿಟೇಟ್ ಆಗ್ತಿಲ್ವಾ? ಅದು ನನ್ ಗಂಡಂಗೆ ಇಷ್ಟವಾಗಿರೋ ತಿಂಡಿ. ನಿನ್ ಗಂಡನ್ಗಿಷ್ಟ ಅಂತ ಊರವರೆಲ್ಲ ಇಷ್ಟ ಪಡ್ಬೇಕಾ? ಒಟ್ನಲ್ಲಿ ಅದನ್ನ ತಿಂದಿದ್ದಕ್ಕಿಂತ ನೀನ್ ಅದ್ರ ಬಗ್ಗೆ ಗುಣಗಾನ ಮಾಡಿ ಕೇಳಿ ನನಗೆ ಇರಿಟೇಟ್ ಆಗ್ತಿದೆ. ಹೆಲೋ, ನನಗೂ ನೀವಂದ್ರೆ ಹಾಗೆ ಕಿರಿಕಿರಿ, ನೋಡೋದಿಕ್ಕೆ ಏನೋ ಒಂಥರ ಹಿಂಸೆ. ಹಾಗಂತ ನಾನ್ ಯಾವಾಗಾದ್ರೂ ನಿಮ್ಮನ್ನ ಹೋಗು ಅಂತ ಹೇಳಿದಿನಾ? ಇಲ್ಲ ತಾನೆ? ನಿಮ್ಮನ್ ಕಂಡ್ರೆ ಆಗದೆ ಇದ್ರು ನಿಮ್ಮನ್ ಪ್ರೀತಿಯಿಂದ ಮಾತಾಡ್ಸಲ್ವಾ? ನಿನ್ಗೆ ಇರಿಟೇಷನ್ ಆದ್ರೆ ಹೇಳು, ಬೇಕಾದ್ರೆ ದೂರ ಇರ್ತೀನಿ. ಹಾಗಂತ ಎಲ್ರಿಗೂ ತೊಂದ್ರೆ ಕೊಡ್ಬೇಡ. ನಿನ್ನಿಂದ ಇವತ್ತು ಏನೆಲ್ಲ ಪ್ರಾಬ್ಲಮ್ ಆಗಿದೆ ಗೊತ್ತಾ? ಪ್ರಾಬ್ಲಮ್ ನನ್ನಿಂದನಾ? ಏನಾಯ್ತು? ಇಷ್ಟರಲ್ಲಿ ಮೀಟಿಂಗ್ ಶುರುವಾಗ್ಬೇಕಿತ್ತು. ಶುರು ಮಾಡ್ಬೇಡ ಅಂತ ಹೇಳಿದ್ಯಾರು? ಇಷ್ಟೊತ್ ನಿಂದೆ ಆಯ್ತಲ್ವಾ ಬಿಸಿ ಬೇಳೆ ಬಾತ್ ರಾಮಾಯಣ. ಮೀಟಿಂಗ್ ನಿಲ್ಲೋ ಹಾಗೆ ಮಾಡಿದ್ ನೀನೇ ತಾನೆ. ಹಲೋ ಮೇಡಮ್, ಮೀಟಿಂಗ್ ನಿಲ್ಸಿದ್ದು ನಾನಲ್ಲ, ಅಮ್ಮಮ್ಮ. ಅಲ್ಲ, ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ಮೇಲೆ ನಿನಗೇನ್ ಪ್ರಾಬ್ಲಮ್ಮು? ನೀನು ಬಿಸಿಬೇಳೆ ಬಾತ್ ಬಿಟ್ಟು ಹೊರಗಡೆ ಬರಲ್ಲ. ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್ ಬಗ್ಗೆ ಯೋಚನೆ ಮಾಡೋರ್ ಜೊತೆಗೆ ಈ ಬಿಸಿಬೇಳೆ ಬಾತ್ ಅಡ್ಜಸ್ಟ್ ಆಗಲ್ಲ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ಮಂತ ಹಳ್ಳಿಯವ್ರ ಮೆಂಟಾಲಿಟಿನೇ ಹಾಗೆ. ದೊಡ್ಡದಾಗ್ ನಾನ್ ಗಂಡನ ಆಫೀಸ್ ಅಂತ ಹೇಳ್ತಿದ್ಯಾ? ಬಾಸ್ ಹೆಂಡತಿ ಅಂದ್ಮೇಲೆ ಹೇಗ್ ಬರ್ಬೇಕು ಅನ್ನೋ ಡ್ರೆಸ್ಸಿಂಗ್ ಸೆನ್ಸ್ ಇಲ್ವಾ ನಿನ್ಗೆ? ಕಾಮನ್ ಸೆನ್ಸ್ ಇದ್ರೆ ಅಲ್ವಾ ಡ್ರೆಸ್ಸಿಂಗ್ ಸೆನ್ಸ್ ಬರೋದು. ನಿನ್ನ ಅವತಾರ ಹೇಗಿದೆ ಗೊತ್ತಾ? ಬಿಲ್ಡಿಂಗ್ಗೆ ದೃಷ್ಟಿ ಆಗ್ಬಾರ್ದು ಅಂತ ಬೆದ್ರು ಬೊಂಬೆ ನಿಲ್ಲಿಸ್ತಾರೆ ನೋಡು, ಹಾಗಿದೆ. ಆ ಗೊಂಬೆನಾದ್ರೂ ನೋಡ್ಬಹುದು, ಚೆನ್ನಾಗಿರತ್ತೆ. ಯಾಕಂದ್ರೆ ಅದ್ರ ಪಾಡ್ಗದ್ ಸುಮ್ನೆ ಇರತ್ತೆ. ಆದ್ರೆ ನೀನ್ ಸುಮ್ನೇನೂ ಇರಲ್ಲ, ಗಂಡನ್ ಗೌರವನೂ ಉಳ್ಸಲ್ಲ. ನಿನ್ನ ನೋಡಿ ಖಂಡಿತ ಅಭಯ್ ಸರ್ಪ್ರೈಸ್ ಆಗಿರಲ್ಲ. ಬೈಯೋದಕ್ ಪದ ಸಿಗ್ದೆ ಸೈಲೆಂಟ್ ಆಗಿದ್ದಾನೆ. ಅಲ್ಲ, ರೆಡಿ ಆದ್ಮೇಲೆ ಕನ್ನಡಿಲ್ ಮುಖ ನೋಡ್ಕೊಂಡ್ಯಾ? ನಿನ್ಗೆ ಅನ್ಸಿಲ್ವಾ ಇದು ಸಂತೆಲ್ ಸೊಪ್ಪು ಮಾರಕ್ ಹೋಗೋ ರೀತಿ ಇದೆ ಅಂತ? ನಿನಗೊಂದೇನ್ ಪ್ರಯೋಜನ? ಎಷ್ಟೇ ಆದ್ರೂ ಹಳ್ಳಿ ಮೆಂಟಾಲಿಟಿ ಅಲ್ವಾ? ಕಟ್ಕೊಂಡಿದ್ದಕ್ಕೆ ಬೇರೆ ದಾರಿ ಇಲ್ದೆ ಅಭಯ್ ಅನುಭವಿಸ್ಬೇಕು. ಅನುಭವಿಸ್ಲಿ. ನಿನಗೂ ಮದ್ವೆ ಆಗಿ ಗಂಡ ಮಕ್ಕಳ ಜೊತೆ ಸಂತೋಷವಾಗಿರ್ಬೇಕು ಅಲ್ವಾ? ನಿನಗೆ ಯಾವ ಅಭ್ಯಂತರನೂ ಇಲ್ಲ ಅಂದ್ರೆ ನಾನೇ ಅತ್ತೆ ಹತ್ರ ಮಾತಾಡಿ ಒಳ್ಳೆ ಹುಡುಗನ್ನ ನೋಡಕ್ ಹೇಳ್ತೀನಿ. ಅವ್ರ ಮನ್ಸಲ್ಲಿ ಬಂದಿರೋ ವಿಚಾರ ಗಂಗೆಗೇನಾದ್ರೂ ಗೊತ್ತಾದ್ರೆ ಅವಳು ಖಂಡಿತ ಸುಮ್ಮನೆ ಇರಲ್ಲ.